3,991 ಕಾನ್ಸ್ಟೇಬಲ್ ನೇಮಕಾತಿಗೆ ಆಗಸ್ಟ್ 2ರಂದು ಕೆಇಎ ಪರೀಕ್ಷೆ ನಡೆಸ್ತಾ ಇದೆ. ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 2 ಪರೀಕ್ಷೆ ಈಗಾಗಲೇ ನಿಗದಿ ಮಾಡಲಾಗಿದೆ. ಆದರೆ ಎರಡನ್ನೂ ಒಂದೇ ದಿನ ಕೇವಲ 2 ಗಂಟೆಗಳ ಅವಧಿಯಲ್ಲಿ ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲಿ ನಿಗದಿ ಮಾಡಲಾಗಿತ್ತು. ಬೆಳಗ್ಗೆ ಉತ್ತರಹಳ್ಳಿಯಲ್ಲಿ, ಮಧ್ಯಾಹ್ನ ಯಲಹಂಕದಲ್ಲೂ ಕೂಡ ಪರೀಕ್ಷೆ ನಿಗದಿ ಮಾಡಿತ್ತು. ಇದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಮಯ ಬದಲಾವಣೆ ಮಾಡಲಾಗಿದೆ. ಮಧ್ಯಾಹ್ನ 2:30ಕ್ಕೆ ಶುರುವಾಗಬೇಕಿದ್ದಂಥ ಪರೀಕ್ಷೆಯನ್ನ ಸಂಜೆ 4 ಗಂಟೆಗೆ ನಿಗದಿ ಮಾಡಲಾಗಿದೆ. ಆದರೆ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ. ಎಕ್ಸಾಮ್ ಸೆಂಟರ್ ಸಮೀಪದಲ್ಲೇ ಇರುವಂತೆ ನಿಗದಿ ಮಾಡಬೇಕು ಅಂತ ಅಭ್ಯರ್ಥಿಗಳು ಕೂಡ ಈಗಾಗಲೇ ಆಗ್ರಹಿಸಿದ್ದಾರೆ. ಎಕ್ಸಾಮ್ ನಿಯಮ ಪ್ರಕಾರ ನಾವು ಅರ್ಧ ತಾಸು ಬಹುಶಃ ಅವರಿಗೆ ಕಲ್ಯಾಣ ಕರ್ನಾಟಕದ ಮಕ್ಕಳ ಪರಿಸ್ಥಿತಿ ಬಹುಶಃ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಇಡೀ ಧಾರವಾಡ, ಬಿಜಾಪುರದಲ್ಲಿ ರಾತ್ರಿ ಬೆಳತನ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳು ಓದಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿ 2ನೇ ತಾರೀಕು ಎಕ್ಸಾಮ್ ಬರ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಏನಾಗ್ತಾ ಇದೆ ಈ ಸಮಸ್ಯೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ, ನಾನು ಹೇಳ್ತಾ ಇದ್ದೀನಿ ಏನಂತಂದ್ರೆ, ಬೆಳಗ್ಗೆ ಒಂದು ಪೇಪರ್ ಇದೆ ಮತ್ತು ಸಂಜೆ ಒಂದು ಪೇಪರ್ ಇದೆ. ಆ ಬೆಳಗಿನ ಪೇಪರ್ ಅನ್ನ ಎಲ್ಲಿ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಮಧ್ಯಾಹ್ನ ಇರ್ತಕ್ಕಂಥ ಪೇಪರ್ ಅವನ್ನ ನ್ಯೂ ಟೌನ್ ಯಲಹಂಕದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಸಮಯ 10:30ಕ್ಕೆ ಪ್ರಾರಂಭ ಆಗಿ 12 ಗಂಟೆಗೆ ಅದು ಮುಗಿಯುತ್ತೆ ಮೊದಲನೇ ಪೇಪರ್. ಮತ್ತು ಮಧ್ಯಾಹ್ನ ಇರ್ತಕ್ಕಂಥ ಪೇಪರ್ 2:30ಕ್ಕೆ ಪ್ರಾರಂಭ ಆಗುತ್ತೆ. ಈ 12 ಗಂಟೆಗೆ ಮೊದಲನೇ ಪೇಪರ್ ಮುಗಿದ್ರೆ ಕ್ಯಾಂಪಸ್ ನಿಂದ ಹೊರಗಡೆ ಬರಲಿಕ್ಕೆ ಅವನು ಮಿನಿಮಮ್ ಅರ್ಧ ತಾಸು ಬೇಕು. ಅಲ್ಲಿ ಒಂದು